ದಾಳಿ ಜೈವಿಕ ಆಂಕೋಲ್ ಹೇಳಿದೆ ವಿಶ್ವಾಸವಿಲ್ಲದ ಒಂದು ಅವಕಾಶವನ್ನ ಸೂಪರ್ ಆಗಿ ಸೂಪರ್ ಗುಡ್ ಕಮ್ ಬ್ಯಾಕ್ ಎಂಬೆ ಬೆಂಗಳೂರು ಗ್ರಾಮಾಂತರ ತಂಡದ ಕಿರಣ್ ಕೂಡ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಆ ಭಾರತೀಯ ಜೂನಿಯರ್ ಆಯ್ಕೆ ಶಿಬಿರದಲ್ಲಿದ್ದಂತ ಒಬ್ಬ ನೆಲಮಂಗಲ ಮೂಲದ ಭಾರತ ತಂಡದ ಜೂನಿಯರ್ ತರಬೇತಿ ಶಿಬಿರದಲ್ಲಿ ಸ್ಥಾನ ಪಡೆದಂತ ಒಬ್ಬ ಶ್ರೇಷ್ಠ, ಅದು ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಮೊತ್ತಮದಲ್ಲಿ. ಎಸ್, ಖಂಡಿತವಾಗ್ಲು. ಎಸ್, ಸ್ಕೋರ್ 11-11. ವಾಟ್ ಅ ಬ್ಯೂಟಿಫುಲ್ ಮ್ಯಾಚ್. ಬರ್ಲಿ ಒಂದು ಜೋರ ಚಪ್ಪಾಳೆ ಬರ್ಲಿ. 11-11ರಲ್ಲಿ ತವರು ಜಿಲ್ಲಾ ತಂಡ ಅದ್ಭುತ ಪ್ರದರ್ಶನ ನೀಡ್ತಾ ಇದ್ದಾರೆ. ಡಿಫೆನ್ಸ್ ಭಾಗದಲ್ಲಿ ಮನೋಜ್, ದರ್ಶನ್ ಮತ್ತು ಕಿರಣ್. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಈ ಪಂದ್ಯಾವಸ್ಥೆ ಇಲ್ಲಿ ಸಾಕ್ಷಿ ಆಗ್ತಾ ಇದೆ. ಅದ್ಭುತ ಡಿಫೆನ್ಸ್. ಮತ್ತೆ ಇದೀಗ ಕಿರಣ್ ಗುಡ್ ಬ್ಯಾಕ್ ಹೋಲ್ಡ್ ಕ್ಯಾಚ್ ಬೈ ಕಿರಣ್. ಒಳ ಕ್ಯಾಚ್. ಒಂದು ಅಂಕದ ಮುನ್ನಡೆ. ಒಂದು ಅರ್ಥದಲ್ಲಿ 11-1ರಲ್ಲಿತ್ತು, ಇದೀಗ 12-11ರಲ್ಲಿ. ಒಮ್ಮೆ ಜೋರ ಚಪ್ಪಾಳೆ ಬರಲಿ. ತವರು ತಂಡ ಜಿಲ್ಲಾ ತಂಡ ಅದ್ಭುತವಾಗಿ ಆಡ್ತಾ ಇದ್ದಾರೆ. ಕಿರಣ್ ಡಿಫೆನ್ಸ್ ಭಾಗದಲ್ಲಿ, ದರ್ಶನ್, ಮನೋಜ್ ಅದ್ಭುತ ಆಟದ ಪ್ರದರ್ಶನ. 13-11. ಸಾಗರ್ ಗೌಡ ಟ್ಯಾಕಲ್ಗೆ ಮುಂದಾದ್ರು. ಕೃಪಾ ಸಾಗರ್ ಅತ್ಯಂತ ವೇಗವಾಗಿ ದಂತವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. 13-11. ಊಸರವಳ್ಳಿ ಯಾವ ರೀತಿ ಕ್ಷಣ ಕ್ಷಣಕ್ಕೂ ತನ್ನ ಬಣ್ಣವನ್ನು ಬದಲಿಸ್ತಾ, ಅದೇ ರೀತಿ ಕಬಡ್ಡಿಯು ಸಹ ಕ್ಷಣ ಕ್ಷಣಕ್ಕೂ ತನ್ನ ಫಲಿತಾಂಶವನ್ನು ಇಲ್ಲಿ ಬದಲಿಸ್ಕೊಳ್ತಾರೆ. ಎಸ್, ಮತ್ತೊಂದು ಅದ್ಭುತವಾದಂತ ಟ್ಯಾಕಲ್ ಬೆಂಗಳೂರು ಗ್ರಾಮಾಂತರ. ಡಿಫೆನ್ಸ್ ಇದರಲ್ಲಿ ಡಿಫೆಂಡರ್ ಅದ್ಭುತವಾದಂತಹ ಒಂದು ಕಾಂಬಿನೇಷನ್ ಕ್ಯಾಚ್. ಅದ್ಭುತ. ಈಗ ಗುಡ್ ಕಮ್ ಬ್ಯಾಕ್ ಡಿಫೆನ್ಸಿವ್ ಗೇಮ್ ಬೈ ಬೆಂಗಳೂರು ಗ್ರಾಮಾಂತರದ ಇಂಜಿನ್ ಒಂದ್ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಆಯ್ತು ಅಷ್ಟೇ. ಅನಂತರ ಅವರ ವೇಗವನ್ನ ಇಲ್ಲಿ ಮೋಸ್ಟ್ಲಿ ಡೀಸೆಲ್ ಎಂಜಿನ್ ಅಂತ ಕಾಣುತ್ತೆ. ಪೆಟ್ರೋಲ್ ಎಂಜಿನ್ ಫಾಸ್ಟ್ ಆಗಿ ಹೋಗ್ಬಿಡುತ್ತೆ. ಡೀಸೆಲ್ ಎಂಜಿನ್ ಸ್ವಲ್ಪ ಸಮಯ ಬೇಕು, ಹೀಟ್ ಆಗಬೇಕು ಬಾಡಿ. ಹೀಟ್ ಆಗಿದೆ. ಇದೀಗ ಲಯದತ್ತ ಸಾಕ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ತಂಡ. ಎಸ್, 14-11. 14-11. 3 ಅಂಕಗಳಂತರ ಬಲಿಷ್ಠ ಮಂಡ್ಯ ತಂಡವನ್ನ ವಿಶ್ವಾಸ್ ಗೌಡನ ಮತ್ತೆ ಬಂಧಿಸಿ ಇದೀಗ ಪ್ರಯತ್ನ. ಪ್ರಮುಖ ಡಿಫೆಂಡರ್ ಇಲ್ಲಿ ಬೇಡವಾದಂತ ಟ್ಯಾಕಲ್ಗೆ ಮುಂದಾದ್ರು ಮನೋಜ್. ಬಾಕ್ಲಿನ ಹೊರಭಾಗದಲ್ಲಿ ಈ ಪ್ರಯತ್ನ ಬೇಡವಾಗಿತ್ತು. ಸಂಕಟ 2ರಲ್ಲಿ ದಕ್ಷಿಣ ಕನ್ನಡ ವಿರುದ್ಧ ವಿಜಯಪುರ. ಆಫ್ರಿದ್ ಹಾಗೂ ಶಶಾಂಕ್ ಒಂದೊಳ್ಳೆ ಚೈನ್ ಟ್ಯಾಕಲ್. ಫಸ್ಟ್ ಏಡ್ ನೀಡಿ ಆದಷ್ಟು ಬೇಗ ಗ್ರೌಂಡ್ ನಂಬರ್ 1ಗೆ. ಒಂದ್ ಸೆಕೆಂಡ್. ವಿಶ್ವಾಸ್ ಗೌಡ ಕಳೆದೆರಡು ಬಾರಿ ಬಂದಿಯಾಗಿದ್ದ, ಅದರ ಸೇಡಿನ ತವಕದಲ್ಲಿದ್ದಂತೆ ಕಾಣ್ತಾ ಇದೆ. ಎಸ್, ಇದೀಗ ಪ್ರಮುಖ ಡಿಫೆಂಡರ್ ಎಣ್ಣೆಗೆ ಪಾದಾರ್ಪಣೆ ಮಾಡಿದರೆ ಪಾದ ಸ್ಪರ್ಶವಾಗಿದೆ. ಹಾಗೆ ಸೇಡಿನ ತವಕದಲ್ಲಿದ್ದಂತೆ ಕಾಣ್ತಿತ್ತು ಅವನ ಬಾಡಿ ಲ್ಯಾಂಗ್ವೇಜ್ ಕೂಡ. ಇದೀಗ ಮಿಂಚಿನ ದಾಳಿ, ಗಾಳಿಯಲ್ಲಿ ತೇಲಿ ಬಂದಂತ ವಿಶ್ವಾಸ್ ಕೂಡ. ಅಭಿಮನ್ಯುವಿನ ಅಂಕಣದಲ್ಲಿ ದಕ್ಷಿಣ ಕನ್ನಡ ವಿರುದ್ಧ ವಿಜಯಪುರ 9-3. 9-3 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. 15-14. 1 ಅಂಕದ, ಕೇವಲ 1 ಅಂಕದ ಮುನ್ನಡೆಯಲ್ಲಿ ಮಂಡ್ಯ ಜಿಲ್ಲಾ ತಂಡ. ರೋಚಕ ರಣರೋಚಕ ಪಂದ್ಯ ಇಲ್ಲಿ ಸಾಕ್ತಾ. ಎಸ್, ಬೆಂಗಳೂರು ಗ್ರಾಮಾಂತರ ತಂಡಕ್ಕೆ ಆಪತ್ತು ಅಂದವನಾಗಿದ್ದಂತಹ ಆಟಗಾರ ಚೇತನ್ ಈ ಬಾರಿ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಸೂಪರ್ ಡೆಕ್ ಲಾನ್ ಆಗಿದೆ. ಕಳೆದ ಬಾರಿ ಸೇಡಿನ ತವಕದಲ್ಲಿದ್ದು ಬಾಡಿ ಲ್ಯಾಂಗ್ವೇಜ್ ಕೂಡ ಅದೇ ರೀತಿ ಇತ್ತು. ಮತ್ತೆ ಸಿಡಿದೆದ್ದ ವಿಶ್ವಾಸ್, ಸಿಂಹದ ಮರಿ. ಎಸ್, ಕರ್ನಾಟಕ ರಾಜ್ಯಗಳೊಬ್ಬ ಶ್ರೇಷ್ಠ ದಾಳಿಗಾರನೊಬ್ಬಾಗಿದ್ದಾನೆ. ಸೊ 1 ಸೆಕೆಂಡ್ ವಿಶ್ವಾಸ್ ಗೌಡ
ಎಸ್ ಮಂಡ್ಯ ಎಕ್ಸ್ಪ್ರೆಸ್. ಲಯಕ್ಕೆ ಬಂದಿದ್ದಾನೆ. ಲಯಕ್ಕೆ ಮರಳಿದ ದಾಳಿಗಾರ ಎರಡು ಹಿಡಿತಕ್ಕೆ ಒಳಗಾಗಿದ. ಈಗ ಸಿಡಿದಂತ ಇದ್ದಾನೆ ವಿಶ್ವಾಸ್ ಎದುರಾಳಿಗಳ ಲೋನ ಪಡೆಯುವಂತ. ಇದರೊಂದಿಗೆ ಎರಡು ತಂಡಗಳ ಸ್ಕೋರ್ 16-14. ಎಸ್ ಕೃಪಾ ಸಾಗರ್ ಬೆಂಗಳೂರು ಗ್ರಾಮಾಂತರ ತಂಡದ ಒಬ್ಬ ಯುವ ಆಟಗಾರ ಸಂಪೂರ್ಣವಾಗಿ ಬೋನಸ್ ಅನ್ನು ಬಿಟ್ಕೊಡ್ತಾ ಇದ್ದಾರೆ. ಕಿಕ್ ಬಂತು, ಕವರ್ ಮಾಡೋದಿಲ್ಲ. ಮೈಸೂರು ವಿಶ್ವವಿದ್ಯಾನಿಲಯ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಶ್ರೇಷ್ಠ ಡಿಫೆಂಡರ್. ನಿಜವಾಗ್ಲೂ ಬೋನಸ್ಗಳು ಅಷ್ಟೇ ಶ್ರೇಷ್ಠ ಮಾಡಿದ್ರು, ಅಷ್ಟೇ ಡಿಫೆನ್ಸ್ ಅಲ್ಲಿ ಕ್ಷಣದಲ್ಲಿ ಗುರ್ತಿರುವಿದ್ದಾರೆ. ರೈಡರ್ ವರ್ಸಸ್ ಡಿಫೆಂಡರ್. ಲೆಫ್ಟ್ ಕಾರ್ನರ್ ಅಟ್ಯಾಕ್ ಮಾಡಿದ್ರು. ರೈಡರ್ ಕೂಡ ಗೆದ್ದಿದ್ದಾನೆ, ಬೋನಸ್ ಮಾಡಿದ್ದಾನೆ. ಡಿಫೆಂಡರ್ ಗೆದ್ದಿದ್ದಾನೆ. ರೈಡರ್ ವರ್ಸಸ್ ಡಿಫೆಂಡರ್ ಇಬ್ಬರಿಗೂ ಒಂದೊಂದು ಅಂಕ. ಆದ್ರೆ ರೈಡರ್ ಕೃಪಾ ಸಾಗರ್ ಹೊರಭಾಗದಲ್ಲಿ. ಇಪ್ಪತ್ತು 15 20-50. ಆತಿಥ್ಯ ತವರು ತಂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ತಂಡಕ್ಕಿದು ಪ್ರತಿಷ್ಠೆಯ ಪಂದ್ಯವಾಗಿದೆ. 20-15 ಪಂದ್ಯ. ನೋಡಿ, ಆರೋಗ್ಯ ಇಲಾಖೆಯವರು ಯಾರು ಇದ್ರು ಒಂದ್ ಸ್ವಲ್ಪ ಗ್ರೌಂಡ್ ನಂಬರ್ 2ಗೆ ಕಾಟನ್ ನೀಡಿ. ದಯವಿಟ್ಟು ನಮ್ಮ ಧೀರಜ್ ಮಣಿರಾಜು ಬ್ರಿಗೇಡ್ನ ವಾಲಂಟಿಯರ್ಸ್ ಒಂದ್ ಸ್ವಲ್ಪ ಪ್ರಥಮ ಚಿಕಿತ್ಸೆ ವ್ಯವಸ್ಥೆ ನೀಡಿ. ಎಸ್ ಬೆಂಗಳೂರು ಗ್ರಾಮಾಂತರ ವಿರುದ್ಧ ಮಂಡ್ಯ 20-15. ವಾಟ್ ಅ ಬ್ಯೂಟಿಫುಲ್ ಮ್ಯಾಚ್. ನಿಜವಾಗ್ಲೂ ನೋಡುಗರ ಎದೆ ಬಡಿತ ಹೆಚ್ಚಾಗ್ತದೆ ಅಂತ ಹೇಳ್ಬೋದು. ದಾಳಿಯಲ್ಲಿ ಕೃಪಾ ಸಾಗರ್ ರನ್ನಿಂಗ್ ಹ್ಯಾಂಡ್ ಟಚ್. ರೈಟ್ ಕವರ್ ನಲ್ಲಿದ್ದಂತ ಆಟಗಾರನ ರಾಕೇಶ್ ಅವ್ರನ್ನ ಔಟ್ ಮಾಡಲು ಯಶಸ್ವಿ ಆದ್ರು. 20-16 ಪಂದ್ಯ 4 ಅಂಕದ ಮುನ್ನಡೆಯಲ್ಲಿ ಸಕ್ಕರೆ ನಾಡು ಮಂಡ್ಯ. 21-16. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಭಾಗಿತ್ವದಲ್ಲಿ ನಮ್ಮ ದೊಡ್ಡಬಳ್ಳಾಪುರದ ನೆಚ್ಚಿನ ಶಾಸಕರು ಯುವ ನಾಯಕರಾಗಿರುವಂತಹ ಧೀರಜ್ ಮುನಿರಾಜು ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ತ್ರಿಭುವನ್ ನೂತನ ದಾಳಿಗಾರನಾಗಿ ಪ್ರಾಯೋಗಿಕ ದಾಳಿಗಾರನಾಗಿ ಹೊರಬಂದು 1 ಅಂಕದ ಯಶಸ್ವಿ ಟಚ್ ಬ್ಯಾಟ್ ಎಸ್ ಡಿಸಿಷನ್ ಗಿವನ್. ಡಿಫೆಂಡ್ ಯು ಮಸ್ಟ್ ಒಬ್ಲೈಸ್ ರೆಫರಿ. ನೋ ಮೋರ್ ಆರ್ಗ್ಯುಮೆಂಟ್ ಅಗೇನ್ಸ್ಟ್ ದಿ ರೆಫರಿ. ಸಾಗರ್ ತೀರ್ಪನ್ನು ನೀಡಿದರೆ ತೀರ್ಪನ್ನ ಸಮಾನ ಮನಸ್ಕರಾಗಿ ಸ್ವೀಕರಿಸಬೇಕು. 1 ಸೆಕೆಂಡ್. 2 ಬಾರಿ ವೈಫಲ್ಯವನ್ನ ಕಂಡಿರುವುದು ಕೂಡ ಇದೀಗ ಮತ್ತೆ ಮನುಷ್ಯದ ದಾಳಿಯಲ್ಲಿ ಡಿಫೆಂಡರ್ ದರ್ಶನ್ ವರ್ಸಸ್ ವಿಶ್ವಾಸ್. ಇದೀಗ ಮತ್ತೆ ಸರಿ ಚಾಲಾಕಿ ಕೆಡುವ ಪ್ರಯತ್ನ ಇತ್ತು ಜಿಪ್ಪೆ ಅವರೇ. ಆದ್ರೆ ಇಲ್ಲ, ದರ್ಶನ್ ಟೈಮಿಂಗ್ ಕೂಡ ಅದ್ಭುತವಾಗಿದ್ದು. ಆದ್ರೆ ವಿಶ್ವಾಸ ಚಾಲಾಕಿ ಇದ್ದಾನೆ. ಒಂದು ಕ್ಷಣದಲ್ಲಿ ನುಸುಳಿದ್ದಾನೆ. ಪ್ರಮುಖ ಡಿಫೆಂಡರ್ ದರ್ಶನ್ ವಂಚಿಸಿದ್ದಾನೆ. 1 ಸೆಕೆಂಡ್. ವಿಶ್ವಾಸ್ ಬೋನಸ್ ಕೃಪಾ ಸಾಗರ್ಗೆ ಲಭಿಸಿದೆ. 22-18 4 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಸಕ್ಕರೆ ನಾಡಿನ ಹುಡುಗರು 22-18 ಇನ್ ಫೇವರ್ ಆಫ್ ಮಂಡ್ಯ. ಅಂಕಣ 2ರಲ್ಲಿ ಸ್ಕೋರ್ ದಕ್ಷಿಣ ಕನ್ನಡ 12, ವಿಜಯಪುರ 5 ಅಂಕದೊಂದಿಗೆ ಪಂದ್ಯ ಅದ್ಭುತವಾಗಿ ಸಾಗ್ತಾ ಇದೆ. ಸರಿ ಸಾಟಿ ಇಲ್ಲದ ಸೂಪರ್ ಫಾಸ್ಟೆಸ್ಟ್ ರೈಡ್ ಅನ್ನ, ಸೂಪರ್ ರಿಚಿಂಗ್ ಪಾಯಿಂಟ್ ಗಳನ್ನ ಸಕ್ಸಸ್ಫುಲ್ ರೈಡರ್ ಆಗಿ ವಿಶ್ವಾಸ್ ಪಡೆದುಕೊಳ್ತಾ ಇದ್ದಾನೆ. ಈ ಪಂದ್ಯದ ದಿ ಬೆಸ್ಟ್ ಮೋಸ್ಟ್ ಸಕ್ಸಸ್ಫುಲ್ ರೈಡರ್ ಆಗಿ ವಿಶ್ವಾಸ್ ಒಬ್ಬ ವಿಶ್ವಾಸಾರ್ಹ ಭರವಸೆಯ ದಾಳಿಗಾರ. ಕರ್ನಾಟಕ ಕನ್ನಡದ ಒಬ್ಬ ಶ್ರೇಷ್ಠ ದಾಳಿಗಾರ ಚೇತನ್ ಯುವ ಕಿಲಾಡಿ ವಿನೋದ್ ಒಂದು ಅನಪೇಕ್ಷಿತ ಹಿಡಿತಕ್ಕೆ ಪ್ರಯತ್ನ. ಒಂದು ಗಿಫ್ಟ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಬಳುವಳಿ ಅಂಕವನ್ನು ಗಳಿಸ್ಕೊಳ್ತಾರೆ. 23-19 23-19 ಪಂದ್ಯ. ಅಂಕಣ 2ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಒಬ್ಬ ಯುವ ಆಟಗಾರ ಶ್ರವಣ್ ಲೆಫ್ಟ್ ರೈಡರ್. ರಾಕೇಶ್ ಗೌಡ ದಾಳಿ ವಿಭಾಗ 5 ಅಂಕ ನೋಡ್ಬ ಲೆಫ್ಟ್ ಕಾರ್ನರ್ ಮಂಡ್ಯ ಮಾಡಿದ್ರು. ಶ್ರೇಷ್ಠ ಆಲ್ರೌಂಡರ್. ಅದರೊಳಗೆ
ಪ್ರಥಮಾರ್ಧದ ಮುಕ್ತಾಯ. ಬೆಂಗಳೂರು ಗ್ರಾಮಾಂತರ ವಿರುದ್ಧ ಮಂಡ್ಯ. ಹಾಫ್ ಟೈಮ್ ಸ್ಕೋರ್ 23-19 ಇನ್ ಫೇವರ್ ಆಫ್ ಮಂಡ್ಯ. 4 ಅಂಕದ ಮುನ್ನಡೆಯಲ್ಲಿ ಮಂಡ್ಯ. ಏನ್ ಬೇಕಾದ್ರೂ ಆಗ್ಬೋದು. ಇಲ್ಲಿ ವಿಶ್ವಾಸಗೌಡರನ್ನು ಬಂಧಿಸಿದ್ರೆ ಮಾತ್ರ ಗ್ರೌಂಡ್ ವಾಲಂಟಿಯರ್ಸ್ ನಮ್ಮ ಮುಬ್ಬು ಮತ್ತೆ ನಮ್ಮ ಮಧು ಮತ್ತೆ ಮನು ಹಾಗೆ ನಮ್ಮ ಸಿಲ್ ಪವನ್, ನೀವು ದಯವಿಟ್ಟು ಅಲ್ಲೊಂಚೂರು ಮ್ಯಾಟ್ ವ್ಯವಸ್ಥೆ ಹಾಕ್ಬಿಡಿ ಬೇಗ. 23-19 ಅಂತರ. ಅಂಕಣ 2ರಲ್ಲಿ ದಕ್ಷಿಣ ಕನ್ನಡ ವಿರುದ್ಧ ವಿಜಯಪುರ. ವಿಜಯಪುರ ತಂಡದ ಯುವ ಆಟಗಾರ ನೆಮ್ಟಿನಾಟೊಂದಿಗೆ ವಾಪಸ್. ಅಂಕಣ 2ರಲ್ಲಿ 14-6 ಒಂದು ಬ್ಯಾಕ್ವರ್ಡ್ ವಿಜಯಪುರ ತಂಡದ ಆಟಗಾರರಿಂದ. ಯುವ ಕಿಲಾಡಿ ನಂಬರ್ 6 ಯುವ ಸೀರೀಸ್ ನಲ್ಲಿ ಸ್ಥಾನ ಪಡೆದಂತ ಚಾಲಕಿ ಚುರುಕಾದ ಪಾಪಿಸಿಲ್ಲ. ಈ ಬಾರಿ ಯಶಸ್ವಿಯಾಗಿ ಒಂದು ಅಂಕವನ್ನು ಗಳಿಸಿಕೊಂಡಿದ್ದಾನೆ. ಮಂಡ್ಯ ಭದ್ರಕೋಟೆ ಬೆಚ್ಚಿದ್ದಾನೆ. 23-20 3 ಅಂಕಗಳ ಅಂತರ. ಈ ಬಲಾಢ್ಯರನ್ನು ಬಂಧಿಸಿದ್ರೆ ಮಾತ್ರ ಬೆಂಗಳೂರು ತಂಡಕ್ಕೆ ನಿರಾಳತೆ ಸಿಗುತ್ತೆ. ಯಾಕಂದ್ರೆ ಅಟ್ಟ ಕಂಟಕ ದಾಳಿಗಾರ ಈತ. ಎದುರಾಳಿಗಳನ್ನ ನಿದ್ದಿಗಡಿಸುವಂತವ. ಎಸ್, ಈ ಬಾರಿ ತನ್ನ ಗೇಮ್ ರಣತಂತ್ರವನ್ನು ಬದಲಾಯಿಸಿಕೊಂಡ ಒಳಲಂಕಿ ಬೋನಸ್ ಪಡೆಯುವಂತ ಪ್ರಯತ್ನ. ದಯವಿಟ್ಟು ನಮ್ಮ ಆರೋಗ್ಯ ಇಲಾಖೆಯವರು ಯಾರಿದ್ರು ನೋಡಿ, ಒಂದ್ ಸ್ವಲ್ಪ ಗ್ರೌಂಡ್ ನಂಬರ್ 2ಗೆ ಪ್ರಥಮ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದಾನೆ. ಈಗ ಕೃಪಾಸಾಗರ್ ನಿಜವಾಗ್ಲೂ ಒಂದು ಅದ್ಭುತವಾದ ಅಂಕ ಅಂತ ಹೇಳ್ಬೋದು. ಇಟ್ಸ್ ಗೋಲ್ಡನ್ ಪಾಯಿಂಟ್ ಅಟ್ ದ ಮೂಮೆಂಟ್. ಗೋಲ್ಡನ್ ಪಾಯಿಂಟ್ ಆಫ್ ದ ಮೂಮೆಂಟ್ ಅಂತಾನೆ ಹೇಳ್ಬೋದು. ಕೃಪಾಸಾಗರ್ ತಂಡಕ್ಕೆ ತಿರುವನ್ನು ನೀಡ್ತಾ ಇದ್ದಾನೆ. 24-21 24-21 ಇನ್ ಫೇವರ್ ಆಫ್ ಮಂಡ್ಯ. ಈತನನ್ನ ಬಂಧಿಸಿದರೆ ಮಾತ್ರ ನಿಟ್ಟಿಸಿರಬಹುದು. ಯಾಕಂದ್ರೆ ಬಹಳ ಡೇಂಜರಸ್ ರೈಡರ್ ವಿಶ್ವಾಸ್ ಕೂಡ. ಡಿಫೆಂಡರ್ ವರ್ಸಸ್ ರೈಡರ್. ಇದೀಗ ರೈಡರ್ ವಿಶ್ವಾಸ್ಗೆ ಜಯ ಲಭಿಸಿದೆ ಅಂತ ಹೇಳ್ಬೋದು. ಡಿಫೆಂಡರ್ ದರ್ಶನ್ ವರ್ಸಸ್ ರೈಡರ್ ವಿಶ್ವಾಸ್ ನಡುವೆ ಗುದ್ದಾಟದಲ್ಲಿ ಮತ್ತೆ ಯಶಸ್ಸನ್ನು ಕಂಡುಕೊಂಡಿದ್ದಾನೆ ವಿಶ್ವಾಸ್ ಕೂಡ. ಒಬ್ಬ ವಿಶ್ವಾಸಾರ ಜಯದ ರೂವಾರಿ. 15-10 ಅಂಕಣ 2ರಲ್ಲಿ 5 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. 15-10 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. ದಾಳಿಯಲ್ಲಿ ಬೆಂಗಳೂರು ಗ್ರಾಮಾಂತರ ತಂಡದ ಚೇತನ್. 25-21 25-21 4 ಅಂಕಗಳ ನಂತರ ಮತ್ತೆ ದಾಳಿಯಲ್ಲಿ ಏಕಾಂಗಿ ದಾಳಿ. ನಿಜವಾಗ್ಲು ಉತ್ತಮ ಡಿಫೆನ್ಸ್ ಅನ್ನ ಮಂಡ್ಯ ನೀಡ್ತಾ ಇದ್ರೆ, ಅವನಿಗೆ ಸಪೋರ್ಟ್ ಅನ್ನು ನೀಡ್ತಾ ಇದ್ರೆ. ಹಾಗಾಗಿ ಉತ್ತಮ ಪ್ರದರ್ಶನ ಕೂಡ ಒಬ್ಬ ರೈಡರ್ ಆಗಿ ಎಸ್ ಮತ್ತೆ ತನ್ನ ಚಾಲಾಕಿ ಚಾತುರ್ಯ ಸಾಬೀತುಪಡಿಸ್ತಾ ಇದ್ದಾನೆ. ಮಂಡ್ಯದ ಗಂಡು ವಿಶ್ವಾಸ್ ಗೌಡ. ಕರ್ನಾಟಕ ರಾಜ್ಯಗೊಂಡಂತ ಒಬ್ಬ ಶ್ರೇಷ್ಠ ರೈಡರ್ ಕೂಡ. ಗೋಲು ಸಂಘದೊಂದಿಗೆ ತಂಡಕ್ಕೆ ಆಸರೆ ಆಗ್ತಾ ಇದ್ದಾನೆ. 26-21 ಕೃಪಾಸಾಗರ್ ಬೆಂಗಳೂರು ಗ್ರಾಮಾಂತರ ತಂಡದ ಒಬ್ಬ ಯುವ ಪ್ರತಿಭೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಅಭಿಷೇಕ್, ರೈಟ್ ಕಾರ್ನರ್ ಭಾಗದಲ್ಲಿ ಸಚಿನ್. 5 ಅಂಕ ನಡುವೆ ಕಾದ್ ನೋಡೋಣ. ಡಿಫೆನ್ಸ್ ಭಾಗದಲ್ಲಿ ಭಾಗದಿಂದ ಬ್ಲಾಕ್ ಬಂತು. ಬಲಿಷ್ಠ ಬಾಹುಗಳ ಬಂಧನದಲ್ಲಿ ಬಂಧಿಸಿಕೊಂಡಿದ್ದಾರೆ. ಇವರು ನಿಜವಾಗ್ಲೂ ಮಂಡ್ಯ ಡಿಫೆನ್ಸ್ ಅನ್ನು ಮೆಚ್ಚಬೇಕು. ಏಕಾಂಗಿಯಾಗಿ ವಿಶ್ವಾಸ ಅಂಕ ಗಳಿಸ್ತಾ ಇದ್ರೆ, ಆತನಿಗೆ ಸಪೋರ್ಟ್ ಆಗಿ ಡಿಫೆನ್ಸ್ ಅಲ್ಲೂ ಕೂಡ ಅದ್ಭುತವಾದಂತಹ ಸಾಥ ನೀಡ್ತಾ ಇದ್ರೆ. ಬ್ಯೂಟಿಫುಲ್ ಕಾಂಬಿನೇಷನ್ ಕ್ಯಾಚ್. ಯಶಸ್ವಿ ಚೈನ್ ಟ್ಯಾಕಲ್
ಸೆಕೆಂಡ್ಗಳಲ್ಲಿ ಎದುರಾಳಿನ ಕೃಪಾಸಾಗರ ಬಂದಿದ್ದಾರೆ. ಬ್ಯೂಟಿಫುಲ್ ಕ್ಯಾಚ್ ಆಫ್ ದ ಮ್ಯಾಚ್, ಕ್ಯಾಚ್ ಆಫ್ ದ ಮೊಮೆಂಟ್. ಸಂಕಟ 2ರಲ್ಲಿ ದಕ್ಷಿಣ ಕನ್ನಡ ವಿರುದ್ಧ ವಿಜಯಪುರ 18-10, 8 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. 27-21 ನಮ್ಮ ಬೆಂಗಳೂರು ಗ್ರಾಮಾಂತರದ ಯುವ ಪ್ರತಿಭೆ ಕಿರಣ್ ಇದೀಗ ಎಸ್ ಅಮೂಲ್ಯವಾದ ಅಂಕ. ಇಟ್ಸ್ ಗೋಲ್ಡನ್ ಪಾಯಿಂಟ್ ಫಾರ್ ಬೆಂಗಳೂರು ರೂರಲ್. ಕಿರಣ್ ತಂಡಕ್ಕೆ ಆಶಾ ಕಿರಣ ಆಗ್ತಾ ಇದೆ. ಸೊ ಕಿರಣ್ ತಂಡಕ್ಕೆ ಆಶಾ ಕಿರಣವಾಗ್ತಾ ಇದ್ದಾನೆ. ವಾದ ವಿವಾದಗಳ ನಡುವೆ ಮತ್ತೆ ದರ್ಶನ್ ಟು ವಿಶ್ವಾಸ್. ಒನ್ಸ್ ಅಗೇನ್ ಡಿಫೆಂಡರ್ ವರ್ಸಸ್ ರೈಡರ್. ದರ್ಶನ್ ಟು ವಿಶ್ವಾಸ್. ಇವರಿಬ್ಬರ ಗುದ್ದಾಟ ನಿಜವಾಗ್ಲೂ ಇಲ್ಲಿ ತಂಡಕ್ಕೆ ಗೆಲುವನ್ನು ತಂದುಕೊಡುತ್ತೆ. ಆಂಕಲ್ ಹೋಲ್ಡ್ ಮಾಡುವಂತ ಪ್ರಯತ್ನ ಆಯ್ತು. ಚಾಲಾಕಿ ದಾಳಿಗಾರ ವಿಶ್ವ ಪ್ರಯತ್ನ ಉತ್ತಮ, ಆದ್ರೆ ಸಮಯ ವ್ಯತ್ಯಯ ಇದೆ. ಟೈಮಿಂಗ್ ಕ್ಯಾಚ್ನ ಟೈಮಿಂಗ್ ಬೋನಸ್ನ ಹೊರಭಾಗದಲ್ಲಿ ಪ್ರಯತ್ನ ಪಟ್ಟರು. ಬೋನಸ್ನ ಒಳಭಾಗದಲ್ಲಿ ಹಿಡಿದಿದ್ರೆ ವಿಶ್ವಾಸ್ನ ಬಂಧಿಸಬಹುದಾಗಿತ್ತು. ನಿಜವಾಗ್ಲೂ ಒಂದೊಂದು ಅಂಕಗಳು ಕೂಡ ಇಲ್ಲಿ ಅಮೂಲ್ಯವಾಗುತ್ತೆ. ಗೆಲುವಿನ ಅಂಕಗಳು 29-22, 29-22 in favor of ಮಂಡ್ಯ. ಲೆಫ್ಟ್ ಹ್ಯಾಂಡರ್ ಬೆಂಗಳೂರು ಗ್ರಾಮಾಂತರ ತಂಡದ ಚೇತನ್ ಧೀರಜ್ ಮುನಿರಾಜು ಬ್ರಿಗೇಡ್ ದೊಡ್ಡಬಳ್ಳಾಪುರ ಇವರ ಆಶ್ರಯದಲ್ಲಿ ಇದು ಪ್ರಪ್ರಥಮ ಬಾರಿಗೆ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ದೊಡ್ಡಬಳ್ಳಾಪುರದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿಸ್ತಾ ಇದೆ ಅಂತ ಹೇಳ್ಬೋದು. ಎಸ್, ಇಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಈ ತರದ ಒಂದು ಕ್ರೀಡಾಕೂಟ ನಡೆಸಿಲ್ಲ, ನಡೆದೂ ಇಲ್ಲ. ನಮ್ಮ ಯುವ ಬ್ರಿಗೇಡ್ನ ನಿಜವಾಗ್ಲೂ ಎಲ್ಲ ನನ್ನ ಸನ್ಮಿತ್ರರು ಸ್ವಯಂ ಕಬಡ್ಡಿ ಕ್ರೀಡಾಪಟುಗಳು, ವಾಸು, ಮಣ್ಣು, ಕಿರಣ್, ಮಧು, ಎಲ್ಲ ನಮ್ಮ ಬಜರಂಗಿ ಬಾಯಿಸಿರ್ಬೋದು, ಎಲ್ಲ ಕಬಡ್ಡಿ ಕ್ರೀಡಾಪಟುಗಳು ಒಟ್ಟಿಗೆ ಸೇರಿ ತಮ್ಮ ನಾಯಕ, ತಮ್ಮ ನೆಚ್ಚಿನ ಯುವ ನಾಯಕನಾಗಿರ್ತಕ್ಕಂಥ ಆನಂದ್ ಮೂರ್ತಿ ಅವರ ಜೊತೆಗೆ ಸೇರಿ ಸುಮಾರು 3 ತಿಂಗಳುಗಳ ಕಾಲ ಈ ಒಂದು ಪಂದ್ಯಾವಳಿಯ ರೂಪುರೇಷೆ ರೂಪಿಸಿ ತಮ್ಮ ನೆಚ್ಚಿನ ನಾಯಕನಿಗೆ ಈ ಪಂದ್ಯಾವಳಿಯ ಯಶಸ್ಸನ್ನ ಅರ್ಪಿಸ್ತಾ ಇದ್ದಾರೆ. ಸೊ ಇಂದು ಅವರ ಹುಟ್ಟಬ್ಬ. ನಮ್ಮ ಶಾಸಕರಾಗಿರುವಂತಹ ಶ್ರೀಯುತ ಧೀರಜ್ ಮುನಿರಾಜ್ ಸಂಜೆ ನಾವೆಲ್ಲರೂ ಸಿಹಿಯನ್ನು ಹಂಚ್ಕೊಳ್ಳೋಣ ಇದೇ ಕ್ರೀಡಾಂಗಣದಲ್ಲಿ. ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಒಂದು ದೊಡ್ಡ ಮಟ್ಟದ ಸಾಧನೆ ಅಂತ ಹೇಳ್ಬೋದು. ದೊಡ್ಡಬಳ್ಳಾಪುರ ಜನರ ಮನಸ್ಸಿನಲ್ಲಿ ಹೆಸರಾಗಿ ಅವರ ಆಶೋತ್ತರಗಳನ್ನ ಈಡೇರಿಸ್ತಾ ಅಭಿವೃದ್ಧಿ ಕಾಮಗಾರಿಗಳನ್ನ ನೆರವೇರಿಸ್ತಾ ಈ ಭಾಗದ ಜನಪ್ರಿಯ ಶಾಸಕರಾಗಿದ್ದಾರೆ ಸನ್ಮಾನ್ಯ ಶ್ರೀಯುತ ಧೀರಜ್ ಮುನಿರಾಜ್ ಸರ್ ಅವರು. ನಿಜವಾಗ್ಲೂ ಬಡವರ ಆಶಾಕಿರಣವಾಗಿ ಬಂದಿರ್ತಕ್ಕಂಥವ್ರು. ಸೊ ಇಲ್ಲಿ ಪ್ರತಿಯೊಬ್ಬರು ನಮ್ಮ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮನೆ ಮಗನಾಗಿ 29-22 in favor of ಸಕ್ಕರೆ ನಾಡು ಮಂಡ್ಯ. 29-22 ಅಂಕಣ 2ರಲ್ಲಿ ಪ್ರಥಮಾರ್ಧದ ಮುಕ್ತಾಯಕ್ಕೆ ದಕ್ಷಿಣ ಕನ್ನಡ ವಿರುದ್ಧ ವಿಜಯಪುರ. ಹಾಫ್ ಟೈಮ್ ಸ್ಕೋರ್ 25-10 in favor of ದಕ್ಷಿಣ ಕನ್ನಡ. ಅಂಕಣ 2ಕ್ಕೆ ನಮ್ಮ ಆರೋಗ್ಯ ಇಲಾಖೆಯವರು ಒಂದ್ ಸ್ವಲ್ಪ ಫಸ್ಟ್ ಏಡ್ ವ್ಯವಸ್ಥೆ ನೀಡಿ ಹಾಗೆ ಸ್ಪ್ರೇ ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಆಟಗಾರರು. 25-10, 15 ಅಂಕದ ಭರ್ಜರಿಯಾದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. 29-22 ಇದೀಗ ತನ್ನ ಆಟದ ವೈಖರಿಯನ್ನೇ ಬದಲಾಯಿಸಿದ. ಈಗ ಸಮಯ ಹರಣವನ್ನ ಮಾಡೋದು ಮಂಡ್ಯ ಎಕ್ಸ್ಪ್ರೆಸ್ ಸ್ವಲ್ಪ ಸ್ಲೋ ಆಗಿ ಗೇಮ್ ಅನ್ನು ಕೊಂಡೊಯ್ಯೋದು ಪ್ರಯತ್ನ ಅನಿವಾರ್ಯತೆ ಕೂಡ. ಅವರ ಸ್ಟಾಪ್ ಬರ್ತಾ ಇದೆ, ಮದ್ದೂರು ದಾಟಿದೆ. 7 ಅಂಕವನ್ನೇ ಕಾಯ್ದಿರಿಸಿಕೊಳ್ಳುವಂತ ಒಂದು ರಣತಂತ್ರ ಆಟದಲ್ಲಿದೆ. ಸೊ ರೈಟ್ ಗೋಸ್ಟು ಮಾಡು ಇಲ್ಲವೇ ಮಾಡಿ ಡಿಸೈಡ್ ನಲ್ಲಿ ಬೆಂಗಳೂರು ಗ್ರಾಮಾಂತರ ತಂಡದ ಯುವ ಪ್ರತಿಭೆ ಚೇತನ್ ಕಿಕ್ ಮಾಡಿದ್ರು. ಚಾಲಾಕಿ ದಾಳಿಗಾರ ಗೋಲ್ಡನ್ ಪಾಯಿಂಟ್ ಅಂತ ಹೇಳ್ಬೋದು ಗುರು. ಇದು 29-23 ಇನ್ನು 6 ಅಂಕಗಳು. ಥರ್ಡ್ ರೈಡ್, ಇಟ್ಸ್ ಅ 2-or tie. ಡಿಫೆಂಡರ್ ದರ್ಶನ್ ಇಲ್ಲ, ಅದೊಂದೇ. ಇದೀಗ ಒಳನುಗ್ಗಿದ್ದಾನೆ. ಯಾವ ಸಂದರ್ಭದಲ್ಲೂ ಕೂಡ ಅಂಕ ತರಬಲ್ಲಂತ ಚಾಲಾಕಿ ದಾಳಿಗಾರ. ಒಳನುಗ್ಗಿ ಮುಟ್ಟಿರುವಂತನ್ನ ತೀರ್ಪುಗಾರ ಪುರಸ್ಕರಿಸ್ತಾರೆ. ಡಿಸಿಷನ್ ಇಸ್ ಪೆಂಡಿಂಗ್ ಬಿಫೋರ್ ರೈಡರ್ ಇಸ್ ಸೇಫ್. ತೀರ್ಪು ರೈಡರ್ ಪರವಾಗಿ.
7 ಅಂಕದ ಮುನ್ನಡೆಯಲ್ಲಿ ಸಕ್ಕರೆ ನಾಡು ಮಂಡ್ಯ 30-23. ಮತ್ತೆ ದಾಳಿಯಲ್ಲಿ ಯುವ ದಾಳಿಗಾರ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಂತ ಹೇಳ್ಬೋದು. ಬೆಂಗಳೂರು ಗ್ರಾಮಾಂತರ ತಂಡದ ಒಬ್ಬ ಸ್ಟಾರ್ ಆಟಗಾರನಾಗಿ ಗುರುತಿಸ್ಕೊಳ್ತಾ ಇದ್ದಾನೆ ಚೇತನ್. ಅಭಿಷೇಕ್ ಉತ್ತಮ ಪ್ರಯತ್ನ. ಅಭಿಷೇಕ್ ಅವರಿಂದ ಟ್ಯಾಕಲ್ ನ ಪ್ರಯತ್ನ ಬಂತು. ಆ ಒಂದು ಸಂದರ್ಭದಲ್ಲಿ ರಾಕೇಶ್ ಕೂಡ ಅಷ್ಟೇ ಅದ್ಭುತವಾದ ಸಪೋರ್ಟ್ ನೀಡಿದ್ದಾರೆ. ಮಂಡ್ಯದ ಇನ್ನೋರ್ವ ಪ್ರೋ ಕಬಡ್ಡಿ ಆಟಗಾರ ಅಭಿಷೇಕ್ ಪ್ರಯತ್ನಿಸಿದಂತ ಆಟಗಾರ. ಕೊಂಚದರಲ್ಲಿ ಅದೃಷ್ಟವಂತನಾಗಿದೆ. ಯುವ ಕಿಲಾಡಿ ಪ್ರಯತ್ನ ಅದ್ಭುತವಾಗಿತ್ತು. ಗ್ರೀನ್ ಕಾರ್ಡ್ ವಾರ್ನಿಂಗ್ ನೀಡ್ತಾ ಇದ್ದಾರೆ ಮಂಡ್ಯದ ಜೆರ್ಸಿ ನಂಬರ್ 01 ದುಂಡಾವರ್ತನಿಗೆ ದಂಡಿಸಿದ್ದಾರೆ. ಹಸಿರು ನಿಶಾನೆ ಎಚ್ಚರಿಕೆ ಬಂದಿದೆ. ಹಸಿರು ಕಾರ್ಡ್ ನೀಡಿ ತಂಡದ ಆಟಗಾರನ ಎಚ್ಚರಿಸುವಂಥದ್ದು. ಮುಂದಿನ ಕ್ಷಣಗಳಲ್ಲಿ ಆ ರೀತಿಯ ದುಂಡಾವರ್ತನೆ ಮೂಡಬಾರದು ಅನ್ನೋದು ತೀರ್ಪುಗಾರರು. ಅದ್ಭುತವಾಗಿ ನಮ್ಮ ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ತೀರ್ಪುಗಾರರಿಗೆ ಎಲ್ಲರಿಗೂ ನಾನು ನಮಿಸಬೇಕು, ವಂದಿಸಬೇಕು. 3 ದಿನಗಳ ಈ ಸುದೀರ್ಘಾವಧಿ ಪಂದ್ಯಗಳನ್ನು ನಿರಂತರವಾಗಿ ನಿಷ್ಪಕ್ಷಪಾತ ನಿರ್ಣಯಗಳನ್ನು ನೀಡ್ತಾ ಯಶಸ್ವಿಯಾಗಿ ಪಂದ್ಯಾವಳಿಯನ್ನು ನಡೆಸಿಕೊಂಡ್ರಂತ ನಮ್ಮ ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರು ಶ್ರೀಮಾನ್ ಷಣ್ಮುಗಂ ಸರ್ ಅವರು, ನಿಮ್ಮ ಸುದೀರ್ಘ ಸೇವಾವಧಿ ನಿಜವಾಗಲೂ ಸಾರ್ಥಕವಾಗಿದೆ. ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಎಲ್ಲ ತೀರ್ಪುಗಾರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ. ಕೃಪಾಸಾಗರ್ ಅಮೂಲ್ಯ ಅಂಕವನ್ನು ಕಳಿಸ್ಕೊಳ್ತಾ ಡಿಫೆನ್ಸ್ ವಿಭಾಗದಲ್ಲಿ ದರ್ಶನ್ ಇನ್ನು ಕೂಡಿಕೊಂಡಿಲ್ಲ. 31-24 7 ಅಂಕದ ಅಂತರ. ಮತ್ತೆ ದಾಳಿಯಲ್ಲಿ ಸಕ್ಕರೆ ನಾಡು ಮಂಡ್ಯ ತಂಡದ ವಿಶ್ವ ನಿರಂತರವಾಗಿ ದಾಳಿಯಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾನೆ. 2 ತಂಡದ ನಾಯಕರೇ ಕೊನೆ 5 ನಿಮಿಷದ ಆಟ ಮಾತ್ರ. ವಿಶ್ವಾಸದ ಫಿಟ್ನೆಸ್ ಬಗ್ಗೆ ಮಾತನಾಡಬೇಕು. ಪ್ರೋ ಕಬಡ್ಡಿಯಲ್ಲಿ ತರಬೇತಿ ಪಡೆದಂತವರು, ರಾಜ್ಯ ತಂಡಗಳಲ್ಲಿ ತರಬೇತಿ ಪಡೆದಂತವರು, ರಾಜ್ಯ ತಂಡ ಪ್ರತಿನಿಧಿಸಿದಂತವರು ಆ ಫಿಟ್ನೆಸ್ ಸಾಮರ್ಥ್ಯದಲ್ಲಿ ಸಾಬೀತುಪಡಿಸ್ತಾ ಇದ್ದಾನೆ ವಿಶ್ವಾಸ್ ಕೂಡ. ಇಂದಿನ ಸಂಜೆಯ ಕಾರ್ಯಕ್ರಮಕ್ಕೆ ಖ್ಯಾತ ಕನ್ನಡ ಚಿತ್ರರಂಗದ ಹೆಮ್ಮೆಯ ಯುವ ನಾಯಕ ನಟರಾಗಿರುವಂತಹ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾರ್ ಅವರು ಈ ಕಾರ್ಯಕ್ರಮಕ್ಕೆ ಬರುವಂತ ನಿರೀಕ್ಷೆ ಇದೆ. ಪೊಗರು ಚಿತ್ರದೊಂದಿಗೆ ಜನಮನ ಗೆದ್ದಂತ ಆಕ್ಷನ್ ಕಿಂಗ್, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಕನ್ನಡ ಚಿತ್ರರಂಗದ ಅಗ್ರಮಾನ್ಯ ನಾಯಕ ನಟನಾಗಿ ಜನಮನ ಗೆದ್ದಂತ ಒಬ್ಬ ಜನಪ್ರಿಯ ಚಿತ್ರರಂಗದ ತಾರೆ ಧ್ರುವ ಸರ್ಜಾ ಇಂದಿನ ಸಂಜೆಗೆ ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ. 32-26 ಅಂಕಣ 2ರಲ್ಲಿ 29-13 ದಕ್ಷಿಣ ಕನ್ನಡ ಜಿಲ್ಲಾ ತಂಡ ಪರವಾಗಿ 29-13 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. 32-26 in favor of Mandya on court number 1. ಅರ್ಜುನಾಂಗಣದಲ್ಲಿ ರಣ ಬಿಸಿಲಿನಲ್ಲಿ ಬಿರುಸಿನ ಪಂದ್ಯದಲ್ಲಿ ಸಾಗ್ತಾ ಇದೆ. ತಮ್ಮ ತಂಡದ ತರಬೇತುದಾರರೊಂದಿಗೆ ಆಪ್ತ ಸಮಾಲೋಚನೆ. ಮಂಡ್ಯ ಮುಂದಿನ ರಣತಂತ್ರ 5 ಜನ ಡಿಫೆಂಡ್ಗಳಿದ್ರೆ ಬೋನಸ್ ಎದುರಾಳಿಗೆ ಸಿಗೋದಿಲ್ಲ. ಹಾಗಾಗಿ ಡಿಫೆನ್ಸಿವ್ ಗೇಮ್ಗೆ ಮೊರೆ ಹೋಗ್ತಾ ಇದೆ. 3-1 ಚೆಸ್ಟ್ ನಂಬರ್ 3. ಲಾಸ್ಟ್ 4 minutes 36. 32-26 13 ಅಂಕಣ 2ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. 32-26 in favor of Mandya. 6 ಅಂಕದ ಮುನ್ನಡೆಯಲ್ಲಿ ಸಕ್ಕರೆ ನಾಡು ಮಂಡ್ಯ ನಿರಂತರವಾಗಿ ದಾಳಿಯನ್ನು ನಡೆಸಿಕೊಳ್ತಾ ಇರುವಂತಹ ಮಂಡ್ಯದ ವಿಶ್ವಾಸ್ ಗೌಡ ನಿಜವಾಗ್ಲೂ ದೈಹಿಕ ಸಾಮರ್ಥ್ಯವನ್ನ, ಕ್ಷಮತೆಯನ್ನ ಮೆಚ್ಚಬೇಕು. ಆ ರೀತಿಯಾದ ಫಿಟ್ನೆಸ್ ಅನ್ನು ಹೊಂದಿದ್ದಾನೆ. ಎಸ್, ನಿಜವಾಗ್ಲೂ ರೆಸ್ಟ್ಲೆಸ್ ಟ್ರೈನರ್, ತಣಿವರಿಯದ ದಾಳಿಗಾರ ಅಂತಾನೆ ಅದನ್ನ ಬಣ್ಣಿಸಬೇಕು. ಮಂಡ್ಯ ಮುದ್ದೆ ಖಡಕ್ ಆಗಿದೆ. ಮಂಡ್ಯ ಮಣ್ಣಿನ ಸೊಗಡು ಆಗಿದೆ. ಬಲಾಢ್ಯ ಆಟಗಾರನಾಗಿ ವಿಶ್ವಾಸ್. ಈ ಬಾರಿ ದಾಳಿಯಲ್ಲಿ ಕಿರಣ್ ಟೀಮ್ ಕ್ಯಾಪ್ಟನ್. ಲಾಸ್ಟ್ 3 minutes to go. 3 ನಿಮಿಷಗಳ ನಿರ್ಣಾಯಕ ನಿಮಿಷದ ಆಟದಲ್ಲಿ ಸೂಪರ್ ಮಿನಿಟ್ ಸೂಪರ್ ಗೆಲುವಾಗಿ ಕಿರಣ್ ಸಾಕಷ್ಟು ಪ್ರಯತ್ನ ಪಟ್ಟ. ಅದೃಷ್ಟ ಮಂಡ್ಯ ಭದ್ರಕೋಟೆಯನ್ನ ಭೇದಿಸಲಾಗದೆ ಬಂದಿಯಾದ. ಕಿರಣ್ ಉತ್ತಮ ಪ್ರಯತ್ನ ಇತ್ತು. ಒಮ್ಮೆ ಸೂಪರ್ ರೈಡ್ ಬಂದಿದ್ರೆ ಸೂಪರ್ ತಿರುವು ಈ ಪಂದ್ಯಕ್ಕೆ ಸಿಗ್ಬೋದಾಗಿತ್ತು. ಆದ್ರೆ ಜೈರಾಯ್ 33-26 9. ಈಗ
ಸೂಪರ್ ಮಿಂಚು ಮೊದಲೇ ಸಂಚರಿಸಿದ ಸೂಪರ್ ಫಾಸ್ಟೆಸ್ಟ್ ಸೂಪರ್ ರಿಚ್ ನಲ್ಲಿ ಮಂಡ್ಯ ಅದ್ಭುತ ಸಾಧನೆ ಮಾಡ್ತಾ ಇದೆ. ಇಲ್ಲಿ 2 ಅಂಕಗಳನ್ನು ನೀಡಲಾಗ್ತಾ ಇದೆ. ಸೂಪರ್ ಫಾಸ್ಟೆಸ್ಟ್ ರಿಚ್ ಕ್ಷಿಪ್ರಗತಿಯ ದಾಳಿ ಅದಾಗಿತ್ತು. ಮತ್ತೆ ಮಂಡ್ಯ ಜಿಲ್ಲಾ ತಂಡಕ್ಕೆ ಒಂದು ಅವಕಾಶ, ಸುವರ್ಣ ಅವಕಾಶ ಅಂತ ಲೋನ ಅಂಕ ಪಡೆಯೋದಕ್ಕೆ ಅವಕಾಶ ಗಳಿಸ್ಕೊಳ್ತಾ ಇದೆ. ಇದೀಗ ಕ್ಲಾಪ್ ಹೊಡೆದಿದ್ರು. ಕೃಪಾ ಸಾಗರ್ ಬೋನಸ್ ನ ಜೊತೆಯಲ್ಲಿ ಒಂದು ಡಚ್ ಪಾಯಿಂಟ್. ಮತ್ತೊಂದು ಅಂಕಕ್ಕಾಗಿ ಮನವಿ. 1 ಅಂಕ ಮಾತ್ರ ಲಭಿಸಿದೆ. ಕೊನೆಯ 2 ನಿಮಿಷದ ಲಾಸ್ಟ್ 2 ಮಿನಿಟ್ಸ್ ಸೂಪರ್ ಟ್ಯಾಕಲ್. ಲಾಸ್ಟ್ 2 ಮಿನಿಟ್ಸ್ ಟು ಗೋ. ಸೂಪರ್ ಟ್ಯಾಕಲ್ 35-28 35-28 ಇನ್ ಫೇವರ್ ಆಫ್ ಮಂಡ್ಯ. ಇಂದಿನ ಸಮಾರಂಭ ಕಾರ್ಯಕ್ರಮಕ್ಕೆ ನಮ್ಮ ಜನನಾಯಕರಾಗಿರುವಂತಹ ದೊಡ್ಡಬಳ್ಳಾಪುರದ ಶಾಸಕರು ಸನ್ಮಾನ್ಯ ಶ್ರೀಯುತ ಧೀರಜ್ ಮುನಿರಾಜು ಸರ್ ಅವರ ಹುಟ್ಟುಹಬ್ಬದ ಒಂದು ಆಚರಣೆಗೆ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಾಯಕ ನಟ ಸ್ಕೋರ್ ಧ್ರುವ ಸರ್ಜಾರ್ ಅವರು ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. 35-28 35-28 ಹಾಗೆ ಗುರು ನೆಕ್ಸ್ಟ್ ಅಂಕಣ 2ರಲ್ಲಿ 32-15 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ. 35-29 ಕೇಳಬಿ ಬಾಕಿ. ಒಂದು ಸೂಪರ್ ದಾಳಿ ಬೇಕಿದೆ, ಸೂಪರ್ ರೈಡ್ ಬೇಕಾಗಿದೆ. ನೆಲಮಕ್ಳೆ ನೋಡೋಣ ಯಾರು ಕೃಪಾ ಸಾಗರ್ನ ಸಾಮರ್ಥ್ಯ ಅಥವಾ ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿದೆ. ಅಂಕಣ 1ರಲ್ಲಿ 35-29 6 ಅಂಕದ ಮುನ್ನಡೆಯಲ್ಲಿ ಮಂಡ್ಯ. ಲಭಿಸಿರುವಂತಹ ಅಂಕವನ್ನ ಕಾಯ್ದಿರಿಸಿಕೊಳ್ಳುವ ತಂತ್ರಗಾರಿಕೆಯಲ್ಲಿ ಇದೀಗ ಅನುಭವಿ ಕಿಲಾಡಿ ಶ್ರೇಷ್ಠ ರೈಡರ್ ಸಮಯ ಹರಣ. ಗುಡ್ ಟೆಕ್ನಿಕ್ ಯೂಸ್ ಬೈ ದಿ ರೈಡರ್, ವೇಸ್ಟಿಂಗ್ ಆಫ್ ಟೈಮ್. 6 ಅಂಕಗಳನ್ನ ಕಷ್ಟ ಸಾಧ್ಯವಾದ ಗುರಿಯ ಬೆನ್ನತ್ತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ತಂಡ. ಒಬ್ಬ ರೈಡರ್ ನನ್ನ ಇಲ್ಲಿ ಪ್ರಾಯೋಗಿಕವಾಗಿ ಅಂಕಣಕ್ಕಿಳಿಸಲಾಗ್ತಾ ಇದೆ. ಚೆಸ್ಟ್ ನಂಬರ್ 1 ಯೋಗಿ ಅಂಕಣವನ್ನ ಸೇರ್ಕೊಂಡಿದ್ದಾನೆ ಬೆಂಗಳೂರು ಗ್ರಾಮಾಂತರ. ಕೃಪಾ ಸಾಗರ್ ಒಂದು ಸೂಪರ್ ದಾಳಿ ಬೇಕಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ತಂಡಕ್ಕೆ. 35-29 ಕೇವಲ 6 ಅಂಕದ ಅಂತರ. ಚುರುಕಿನ ದಾಳಿಯೊಂದಿಗೆ ಕೃಪಾ ಸಾಗರ್ ಈಗ ಈ ಸೆಕೆಂಡ್ ಸೂಪರ್ ಸೆಕೆಂಡ್ಗಳಲ್ಲಿ ನೀಡಲಾಗ್ತಾ ಇದೆ. 35-31 4 ಅಂಕದ ಮುನ್ನಡೆಯಲ್ಲಿ. ಆದ್ರೆ ಸಮಯನೇ ನಿರ್ಣಾಯಕ. ಸೆಕೆಂಡ್ಗಳು ಮಾತ್ರ ಇದೆ. ಸೊ ವಿಶ್ವಾಸ್ ಕಿರಣ್ ಡೈವಿಂಗ್ ಟ್ಯಾಕಲ್ ಗೆ ಮುಂದಾದ್ರು. ಡಿಸೈಡ್ ನಲ್ಲಿ ಸಹ ವಿಶ್ವ ಮ್ಯಾಚ್ ಸಹ ಪಂದ್ಯ ಮುಕ್ತವಾಗಿದೆ. ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲಾ ತಂಡ ವಿಜಯಶೀಲಾಗಿ ಸೆಮಿಫೈನಲ್ ಅಂತ ಕ್ಯಾರತನ ಪಡ್ಕೊಳ್ತಾರ. ಮಂಡ್ಯದ ಹೀರೋ ವಿಶ್ವಾಸ್ ಗೌಡ. ಎಲ್ಲರೂ ಜನ ಚಪ್ಪಾಳೆ. ಆತನ ರೈಡಿಂಗ್ ಶೈಲಿ ನಿಮ್ಗೆ ಇಷ್ಟವಾಗಿದ್ದು, ಅವನ ಆಟ ಮೆಚ್ಚುಗಾಗಿ ಎಲ್ಲರೂ ಚಪ್ಪಾಳೆ ಮುಖನ ಆತನ ಹೊರದುಂಬಿಸೋಣ. ನಿಜವಾಗ್ಲೂ ಕರ್ನಾಟಕಕ್ಕೆ ಖ್ಯಾತನಾಮ ಕ್ರೀಡಾಪಟು ಇದ್ದ ವಿಶ್ವಾಸ್ ಗೌಡ ಕೈ ಎತ್ತಿ ಪರಿಚಯಿಸ್ಕೊಬೇಕು. ನಿಮ್ಮ ಆಟ